ಎಲ್ರಿಗೂ ನಮಸ್ಕಾರ. ನಾಗರ ಪಂಚಮಿನ ನಾವೆಲ್ಲರೂ ಆಚರಿಸ್ತೀವಿ. ಯಾಕೆ ಆಚರಿಸ್ತೀವಿ ಅಂತ ಹಲವಾರು ಕಥೆಗಳಿವೆ. ಅದರಲ್ಲಿರುವ ಒಂದು ಕಥೆನ ನಾನಿವತ್ತು ವಿವರಿಸ್ತಾ ಇದ್ದೇನೆ. ಅಭಿಮನ್ಯುವಿನ ಮಗನಾದ ಪರೀಕ್ಷಿತನು ಸರ್ಪದ ಕಾಟದಿಂದ ಮೃತಪಟ್ಟಿರ್ತಾನೆ. ಅವನ ಮಗ ಜನಮೇಜಯ ಈ ಆಘಾತದಿಂದ ಭೂಲೋಕದಲ್ಲಿರುವ ಎಲ್ಲ ಸರ್ಪಗಳನ್ನ ನಾಶ ಮಾಡ್ತೀನಿ ಎಂಬ ಗಟ್ಟಿ ನಿರ್ಧಾರನ ತಗೊಳ್ತಾನೆ. ಆಗ ಅವನು ಸರ್ಪಯಜ್ಞ ಎಂಬ ಹೆಸರಿನಲ್ಲಿ ಒಂದು ದೊಡ್ಡ ಹೋಮವನ್ನೇ ಆರಂಭಿಸ್ತಾನೆ. ಈ ಯಾಗದಿಂದ ಸರ್ಪಗಳು ಒಂದರ ಮೇಲೊಂದು ಬಂದು ಅಗ್ನಿಕುಂಡಕ್ಕೆ ಬಿದ್ದು ಸಾವನ್ನಪ್ತಿರ್ತವೆ. ಇನ್ನುಳಿದ ಕೆಲವು ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯನ್ನು ದಯವಿಟ್ಟು ನಮ್ಮನ್ನು ಉಳಿಸುವಂತ ಕೇಳ್ಕೊತಾವೆ. ಆಗ ಅವಳು ತನ್ನ ಮಗ ಆಸ್ತಿಕ ಋಷಿಗೆ ಹೋಗು ಈ ಹೋಮನ ನಿಲ್ಲಿಸು ಅಂತ ಹೇಳ್ತಾಳೆ. ಆಸ್ತಿಕನ ಮಾತಿಗೆ ಒಪ್ಪಿ ರಾಜ ಯಜ್ಞ ನಿಲ್ಲಿಸಿದ ದಿನವೇ ನಾವು ಇವತ್ತು ಆಚರಿಸ್ತಿರುವಂಥ ನಾಗರ ಪಂಚಮಿ.